ವಾರ್ತೆಗಳಿಗೆ ಸ್ವಾಗತ. ನಾನು ಶಿಲ್ಪಾ. ಈಗ ಮುಖ್ಯಾಂಶಗಳು. ನಾನು ರಾಗಿ ಕಳ್ಳ ಅಲ್ಲ, ಧರ್ಮಸ್ಥಳದಲ್ಲಿ ಪ್ರಮಾಣ ಮಾಡ್ತೇನೆ, ಶಾಸಕ ಕೆಎಂ ಶಿವಲಿಂಗೇಗೌಡ ಸವಾಲು. ಅತಿವೃಷ್ಟಿ ಕುರಿತು ಶಾಸಕರ ಸಭೆ ಕರೆದು ವಸ್ತುಸ್ಥಿತಿ ಅರಿತು ಸರ್ಕಾರಕ್ಕೆ ವರದಿ ಕೊಡಿ, ಜಿಲ್ಲಾಡಳಿತಕ್ಕೆ ಮಾಜಿ ಸಚಿವ ಎಚ್ಡಿ ರೇವಣ್ಣ ಒತ್ತಾಯ. ಹರ್ಘರ್ ತಿರಂಗ ಯೋಜನೆಗೆ ಚಾಲನೆ, ಅಂಗಡಿ ಮನೆ ಮಾಲೀಕರಿಗೆ ಧ್ವಜ ವಿತರಣೆ, ರಾಷ್ಟ್ರಧ್ವಜ ಹಂಚಿದ ಎಚ್ಕೆ ಸುರೇಶ್. ಗಣಪತಿ ಪೆಂಡಾಲ್ನಲ್ಲಿ ಉಚಿತ ಕ್ಯಾನ್ಸರ್ ಶಿಬಿರ, ಮಹಿಳೆಯರಿಗೆ ಪುರುಷರಿಗೆ ಪ್ರತ್ಯೇಕ ವ್ಯವಸ್ಥೆ, ಅಧ್ಯಕ್ಷ ಡಾ ನಾಗರಾಜ್ ಹೇಳಿಕೆ. ಮತ್ತು ವಿಷಯ ಅರಿತು ಸುದ್ದಿ ಮಾಡಿ, ಜನರಿಗೆ ತಪ್ಪು ಮಾಹಿತಿ ನೀಡಬೇಡಿ, ಶಾಸಕ ಕುಮಾರಸ್ವಾಮಿ ಮನವಿ. ವಾರ್ತೆಗಳ ವಿವರ. ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್ ಮಾಡಿರುವ ರಾಗಿ ಕಳ್ಳ ಎಂಬ ಆರೋಪ ಕುರಿತು ನಾನು ರಾಗಿ ಕಳ್ಳತನ ಮಾಡಿಲ್ಲ ಎಂದು ಧರ್ಮಸ್ಥಳದ ಮಂಜುನಾಥನ ಸನ್ನಿಧಾನದಲ್ಲಿ ಆಣೆ ಮಾಡ್ತೇನೆ ಮತ್ತು ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡ್ತೇನೆ ಎಂದು ಶಾಸಕ ಕೆಎಂ ಶಿವಲಿಂಗೇಗೌಡ ಎಚ್ಚರಿಕೆ ನೀಡಿದ್ದಾರೆ. ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನನ್ನ ಮೇಲೆ ಹಾಗೂ ನನ್ನ ಹಿಂಬಾಲಕರ ವಿರುದ್ಧ ದೂಷಿಸಿ ಪ್ರತಿಭಟನೆ ಮಾಡಿಸಿದವರು ನನ್ನ ಮೇಲೆ ಹೊರಿಸಿರುವ ಆರೋಪವನ್ನ ಸಾಬೀತುಪಡಿಸಲಿ ಎಂದು ಸವಾಲು ಹಾಕಿ, ಕ್ಷೇತ್ರದ ಜನರಲ್ಲಿ ಉಂಟಾಗಿರುವ ಗೊಂದಲಕ್ಕೆ ಆಣೆ ಪ್ರಮಾಣವೇ ತಕ್ಷಣದ ಪರಿಹಾರ ಎಂದು ಸ್ಪಷ್ಟಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ನನ್ನ ವಿರುದ್ಧ ಪಿತೂರಿಗಾಗಿ ಈ ರೀತಿ ಸುಳ್ಳು ಆರೋಪಗಳನ್ನು ಮಾಡಿ ಜನರನ್ನ ದಾರಿ ತಪ್ಪಿಸುತ್ತಿದ್ದಾರೆ. ಒಬ್ಬ ನಾಯಕನಾಗಬೇಕಾದವನು ರಾಜಮಾರ್ಗದಿಂದ ಬರಬೇಕು, ಅದನ್ನು ಬಿಟ್ಟು ವಾಮ ಮಾರ್ಗದಿಂದ ನಾಯಕನಾಗಲು ಸಾಧ್ಯವಿಲ್ಲ. ನನಗೆ ಆಗಿರುವ ದುಃಖವನ್ನ ಹೇಳಲು ಪದಗಳೇ ಇಲ್ಲ ಎಂದರು. ಅರ್ಚಕರೇ ಕ್ಷೇತ್ರದಾದ್ಯಂತ ನಾನು ಸಹಾಯ ಮಾಡಿರುವ ದೇವಸ್ಥಾನಗಳಿಗೆ ಸಂತೋಷ್ ಬರೀ ಹೂವು ಹಾಕಿಕೊಂಡು ಬರಲು ಸಾಧ್ಯವಾಗುವುದಿಲ್ಲ ಎಂದು ಶಿವಲಿಂಗೇಗೌಡರು ಲೇವಡಿ ಮಾಡಿ ನಿನ್ನೆ ಪ್ರತಿಭಟನೆಯಲ್ಲಿ ಭಾಷಣ ಮಾಡುತ್ತಾ ಕ್ಷೇತ್ರದ ಎಲ್ಲ ದೇವಸ್ಥಾನಗಳನ್ನು ಕೆಡವಿದ್ದಾರೆ. ಎಲ್ಲ ದೇವರು ದಾರಿಯಲ್ಲಿ ಬಿದ್ದಿವೆ ಎಂದು ಹೇಳುವ ಬಿಜೆಪಿ ಮುಖಂಡರಿಗೆ ನಾನು ಎಷ್ಟು ದೇವಸ್ಥಾನಕ್ಕೆ ಸಹಾಯ ಮಾಡಿದ್ದೇನೆ, ಎಷ್ಟು ಅನುದಾನ ಕೊಟ್ಟಿದ್ದೇನೆ, ಇನ್ನು ದೇವಸ್ಥಾನಗಳು ಉದ್ಘಾಟನೆಯಾಗಬೇಕು ಎಂಬುದರ ಬಗ್ಗೆ ಶೀಘ್ರದಲ್ಲೇ ಆಲ್ಬಂ ರೆಡಿ ಮಾಡಿ ಸಾಕ್ಷಿ ಸಮೇತ ಬಿಚ್ಚಿಡುತ್ತೇನೆ ಎಂದು ವಿರೋಧಿಗಳಿಗೆ ತಿರುಗೇಟು ನೀಡಿದರು. ಪ್ರಧಾನ ಕಾರ್ಯದರ್ಶಿ ಪಕ್ಷನ ಬೆಳೆಸಬೇಕು ಅನ್ನೋ ದೃಷ್ಟಿನಲ್ಲಿ ಬೆಳೆಸ್ಕೊಳ್ಳಿ. ಯಾವನ್ನಾರ ತೇಜೋವಧ ಮಾಡಿ ಪಾಪಿ ಮಕ್ಕಳನ್ನೆಲ್ಲ ಬೀದಿ ತಳ್ಳಲ್ಲ ಅವ್ರ ಪಕ್ಷ ಕಟ್ಟೋದು. ಅಲ್ಲ, ಒಂದು ನಿಮಿಷ, ಒಂದು ಇದೊಂದಕ್ಕೆ ನಾನು ಸವಾಲು ಹಾಕ್ತೀನಿ. ಸವಾಲು ಸ್ವೀಕಾರ ಮಾಡಬೇಕು ಸರ್. ನನ್ನ ಅದರಲ್ಲಿ ಏನಾರ ಇದ್ದರೆ ನಾನು ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥ ಸ್ವಾಮಿ ಮೇಲೆ ಆಣೆ ಮಾಡಿ ಒಂದೇ ಒಂದು ಕೆಜಿ ರಾಗಿನ ನಾನು ದುರ್ವ್ಯವಹಾರ ಮಾಡಿಲ್ಲ ಅಂತ ನಾನು ಸತ್ಯ ಮಾಡಕ್ಕೆ ನಾನು ಹೋಗ್ತಾ ಇದ್ದೀನಿ. ಅವನು ಇಲ್ಲ ಅಂದರೆ ಅವ್ನು ಬಂದು ಸತ್ಯ ಮಾಡಿ. ಇಲ್ಲ ನೀವು ಮಾಡಿದಿರಿ ಅನ್ನೋದಾದ್ರೆ ನಾನು ಮಾಡಿದ್ದೀನಿ ಅನ್ನೋದಾದ್ರೆ ಅವ್ನು ಬಂದು ಸತ್ಯ ಮಾಡಿ. ಇವು ಚಾಲೆಂಜ್ ನನಗೆ. ಅಲ್ಲ, ದೇವರಿಗೆ ಈಗ ಕೊನೆಗೆ ಅಲ್ಟಿಮೇಟ್ಲಿ ಅದು ಒಂದು, ಅದ್ರ ಜೊತೆಗೆ ಮಾನನಷ್ಟ ಮೊಕದ್ದಮೆ ಯಾವ್ಯಾವಾಗಲೂ ನಡೀತಿರುತ್ತೆ. ಈಗ ಜಲ್ದಿ ಸತ್ವ ಪರೀಕ್ಷೆ ನಡೆಯುವಂಥದ್ದು. ಹೌದು, ಧರ್ಮಸ್ಥಳಕ್ಕೆ ಹೋಗ್ಬೇಕಪ್ಪ. ಇದು ಸತ್ಯಾಸತ್ಯತೆ ಅರಿಬೇಕು ಅಂದ್ರೆ ಅದೇ ನೀವೇ ಹೇಳಿ ಸಲಿ. ನನಗೆ ಬಂದಿರೋ ನನ್ನ ಮಾನಸಿಕ ವೇದನೆ ಹೆಂಗಿದ್ದೀರಿ? ಇಲ್ಲ, ಅಗತ್ಯ ಈಗ ಬಂದಿದೆ ಅಗತ್ಯ. ಇನ್ನು ಮುಂದೆ ಈಗ ಇವ್ರು ಹೆಂಗ್ ಬಂದು ನಮ್ಮ ಜನ ಮುಗ್ಧರನ್ನ ನಾನು ಅವ್ರ ಮನಸ್ಸನ್ನ ಗೆಲ್ಲಬೇಕಾದ್ರೆ ಆ ಮುಗ್ಧರು. ನನಗೂ ಮತ್ತು ಜೆಡಿಎಸ್ನ ವರಿಷ್ಠರ ಜೊತೆಗೆ ಕೆಲವು ಭಿನ್ನಾಭಿಪ್ರಾಯಗಳು ಇರುವುದು ಸತ್ಯ. ಆದರೆ ನಾನು ಜೆಡಿಎಸ್ ಪಕ್ಷವನ್ನ ಬಿಟ್ಟಿಲ್ಲ. ಮುಂದೆ ಕ್ಷೇತ್ರದ ಜನರು, ಮುಖಂಡರು ಮತ್ತು ಕಾರ್ಯಕರ್ತರ ಸಭೆ ಕರೆದು ಅವರ ತೀರ್ಮಾನದಂತೆ ನನ್ನ ಮುಂದಿನ ನಡೆಯಾಗಿರುತ್ತದೆ ಎಂದು ಮುಂದಿನ ನಡೆಯ ಬಗ್ಗೆ ರಹಸ್ಯ ಕಾಪಾಡಿಕೊಂಡರು. ಮಾಜಿ ಸಿಎಂ ಕುಮಾರಸ್ವಾಮಿ ಮತ್ತು ದೇವೇಗೌಡರು ನನ್ನ ಬಗ್ಗೆ ಜನತಾ ಜಲಧಾರೆ ಕಾರ್ಯಕ್ರಮದಲ್ಲಿ ಲಘುವಾಗಿ ಮಾತನಾಡಿದ್ದು ನನ್ನ ಮನಸ್ಸಿಗೆ ತುಂಬಾ ನೋವುಂಟು ಮಾಡಿದೆ. ಇದರ ಹೊರತಾಗಿ ರೇವಣ್ಣ, ಸಂಸದ ಪ್ರಜ್ವಲ್ ರೇವಣ್ಣ ಅವರು ನನ್ನೊಂದಿಗೆ ನಿಕಟ ಸಂಪರ್ಕದಲ್ಲಿದ್ದಾರೆ ಎಂದರು. ಈಗ ನಾನು ಈಗೇನು ನಾನು ಬಿಟ್ಟಿಲ್ವಲ್ಲ ಸರ್? ಅಲ್ಲಲ್ಲ, ನಾನು ಬಿಟ್ಟಿಲ್ಲ. ಒಂದು ಬಹುತೇಕ ಅನ್ನೋ ಸಂದರ್ಭ ಸಮಯ ನನ್ನ ಕ್ಷೇತ್ರದ ಜನ ಹೇಳಿದರೆ ಅವ್ರು ತಾನೇ ಓಟ್ ಹಾಕೋರು, ಅವ್ರು ತಾನೇ ನನ್ನ MLA ಮಾಡೋರು. ಅವ್ರು ಏನು ಹೇಳ್ತಾರೆ ಕೇಳೋಣ. ಅವರು ನಮ್ಮ ಕಾರ್ಯಕರ್ತರು, ಮುಖಂಡರು, ನಮ್ಮ ಕ್ಷೇತ್ರದ ಜನ ನೀವು ಬರೀರಂತೆ. ಏನು ಮುಚ್ಚು ಮರೆಯಲ್ಲಿ ಮಾಡೋಕ್ಕಾಗತ್ತಾ? ಮುಚ್ಚು ಮರೆ ಮಾಡೋಕ್ಕಾಗತ್ತಾ ಸರ್? ಎಷ್ಟು ಜನ ಬರ್ತಾರೆ ಎಲ್ಲ. ಯಾರು ನಾನು ತಗೊಂಡಿಲ್ಲ, ಅವನು ಯಾರೋ ಬಂದು ತಗೊಂಡನೆ. ಸಾರಿ ಸ್ವಾಮಿ, ನೋಡಿ ಹೆಂಗೆ ಹೋಗುತ್ತೆ ಕ್ಷೇತ್ರ ಹಂಗಂಗೆ ಹೋಗ್ಬೇಕಾಗುತ್ತೆ. ಸರಿಯಾ ಅಲ್ಲ, ಜನ ನನ್ನ ಪರವಾಗಿರ್ಬೋದು, ಆದರೆ ಜನರ ಮನಸ್ಸನ್ನು ಕೆಡಿಸೋವಂಥವ್ರು ಜಾಸ್ತಿ ಆದಾಗ
ಭಾಳ ಕಷ್ಟ ಆಗುತ್ತೆ. ಏನು ಏನೇನೋ ಸುಳ್ಳು ಈಗ ನನ್ನ ಮೇಲೆ ವೀಡಿಯೋಗಳು ಆಡಿಯೋಗಳು ಅವೆಂತೆಂಥವನು ಯೋಚಿಸ್ಬಿಟ್ರು. ಹೇಳೋದು ನಾನು ಎಷ್ಟು ಬಿಟ್ರು ಸರ್, ಮಿಮಿಕ್ರಿ ಮಾಡಿಬಿಟ್ರು, ಇದು ಮಾಡಿಬಿಟ್ರು, ಡಿಲೀಟ್ ಮಾಡಿಬಿಟ್ರು, ಎಡಿಟಿಂಗ್ ಮಾಡಿಬಿಟ್ರು, ಇವೆಲ್ಲ ಮಾಡ್ತಾರೆ. ಇವೆಲ್ಲ ಅವ್ರ ಕಸುಬು. ಅದು ನಾನೇನು ಮಾಡೋಣ? ಅದಕ್ಕೆ ನಾವು ಸಂಘಟರಾಗಬೇಕಲ್ಲ. ಜಿಲ್ಲೆಯಲ್ಲಿ ಅತಿವೃಷ್ಟಿ ಹಾನಿ ಸಂಬಂಧ ಜಿಲ್ಲಾಧಿಕಾರಿ ಕೂಡಲೇ ಎಲ್ಲಾ ಶಾಸಕರು ಅಧಿಕಾರಿಗಳ ಸಭೆ ಕರೆದು ಮಾಹಿತಿ ಪಡೆದು ಸರ್ಕಾರಕ್ಕೆ ವಸ್ತುಸ್ಥಿತಿ ಮನವರಿಕೆ ಮಾಡಬೇಕೆಂದು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಸುಮಾರು 450 ಕೋಟಿ ರೂಪಾಯಿ ನಷ್ಟವಾಗಿದೆ ಎಂದು ಡಿಸಿ ಅವರೇ ಮಾಹಿತಿ ನೀಡಿದ್ದಾರೆ. ಆದರೆ ಅದಕ್ಕಿಂತ ಹೆಚ್ಚು ಅಂದರೆ ಅಂದಾಜು 750ರಿಂದ 900 ಕೋಟಿ ರೂಪಾಯಿ ನಷ್ಟವಾಗಿದೆ ಎಂದರು. ಕಳೆದ 2 ತಿಂಗಳಿಂದ 30 ವರ್ಷದಲ್ಲೇ ಕಂಡರಿಯದ ಮಳೆಯಾಗಿದೆ. 2 ವರ್ಷ ಕೊರೋನಾದಿಂದ ತತ್ತರಿಸಿದ ರೈತರು ಈಗ ಮಹಾಮಳೆಯಿಂದಾಗಿ ನಲುಗಿ ಹೋಗಿದ್ದಾರೆ. ಕೃಷಿ, ತೋಟಗಾರಿಕೆ ಬೆಳೆ ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ. ನಾಟಿ ಮಾಡಿದ್ದ ಭತ್ತದ ಸಸಿ ಸಂಪೂರ್ಣ ನೆಲ ಕಚ್ಚಿದ್ದು ರೈತರು ವಿಷ ಕುಡಿಯುವ ಸ್ಥಿತಿ ತಲುಪಿದ್ದಾರೆ ಎಂದು ಆತಂಕ ವ್ಯಕ್ತಪಡಿಸಿದರು. ಕೋಟ್ಯಾಧಿಪತಿಗಳು ಎನಿಸಿಕೊಂಡಿದ್ದ ಕಾಫಿ ಬೆಳೆಗಾರರು ಈಗ ಆಲೂ ಬೆಳೆಗಾರರ ಸ್ಥಿತಿಯನ್ನ ಅನುಭವಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಡಿಸಿ ಶಾಸಕರ ಸಭೆ ನಡೆಸಿ ಸರ್ಕಾರಕ್ಕೆ ವಸ್ತುಸ್ಥಿತಿ ಕಳಿಸಬೇಕೆಂದು ಆಗ್ರಹಿಸಿದರು. ಒಂದೊಂದು ಹೊಲದಲ್ಲಿ ಮಂಡುದ್ದ ನೀರು ನಿಂತವೆ. ಗದ್ದೆಗಳಲ್ಲಿ ನಾಟಿ ಮಾಡಿದ ಗದ್ದೆ ಅವು ಏನು ಸಸಿಗಳೇನು ಮುಚ್ಚೋಗ್ಯವೆ. ತೋಟಗಾರಿಕೆ ಬೆಳೆ ಏನು ಉಳಿದಿಲ್ಲ. ಶುಂಠಿ, ಆಲೂಗೆಡ್ಡೆ, ಹಾಸನದಲ್ಲಿ ಪ್ರಮುಖ ಆಲೂಗೆಡ್ಡೆ ಬೆಳೆ ಇತ್ತು, ಸಂಪೂರ್ಣ ನಾಶ ಆಗಿ ಹೋಗಿದೆ ಆಲೂಗೆಡ್ಡೆ ಬೆಳೆ. ಏನು ಅಲ್ಲಿ ರೈತರಿಗೆ ಹಾಕಿದ ದುಡ್ಡಲ್ಲ, ಅವು ವಿಷ ತಗೊಳ್ಳೋ ಪರಿಸ್ಥಿತಿ ಇಲ್ಲ ಅವ್ರು ರೈತರು ಇವತ್ತು. ನಾನು ಹೇಳೋದು ಜಿಲ್ಲಾಧಿಕಾರಿಗಳನ್ನ ನೆನ್ನೆ ನಾನು ಭೇಟಿ ಮಾಡಿದ್ದೆ ಸಾಯಂಕಾಲ. ಜಿಲ್ಲಾಧಿಕಾರಿಗಳಿಗೆ ವಸ್ತುಸ್ಥಿತಿ ಎಲ್ಲ ಹೇಳಿದ್ದೀನಿ ನಾನು. ಅಂಗನವಾಡಿ ಈಗ ಅವ್ರಿಗೆ ಕೊಟ್ಟಿರೋದು ಕೇವಲ 15 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳು ಮೊನ್ನೆ ಒಂದು ವರದಿ ಕಳಿಸಿರೋದು ನಾನು ನೋಡಿದೆ ಮಾಧ್ಯಮದಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾದಲ್ಲಿ 450 ಕೋಟಿ ನಷ್ಟ ಅಂತ. ನನಗೆ ಮಾಹಿತಿ ಇರೋದು ನಾನು ನೋಡ್ತಾ ಇದ್ದೀನಿ ಎಲ್ಲ ಜಿಲ್ಲೆ ಒಳಗೆ ತರಿಸ್ಕೊಂಡು ನೋಡುವಾಗ ಕನಿಷ್ಠ 700ರಿಂದ 750 ಕೋಟಿಯಿಂದ 900 ಕೋಟಿ ಮೀರುತ್ತೆ ಅಂತ ನನ್ನ ಭಾವನೆ ಇದೆ. ಈಗ ಒಂದು ಕಡೆ ರೈತರು ಬೆಳೆ, ಕೃಷಿ ಬೆಳೆ ಏನು ಉಳಿದಿಲ್ಲ. ಜೋಳ ಇರ್ಬೋದು, ಶುಂಠಿ, ಕೆಲವು ಕಡೆ ಗದ್ದೆಗಳು, ತಡ್ನೆ ಪಡ್ಡೆ ಏನು ಯಾವುದೂ ಉಳಿದಿಲ್ಲ. ಇನ್ನೊಂದು ಕಡೆ ತೋಟಗಾರಿಕೆ ಬೆಳೆ, ಆಲೂಗೆಡ್ಡೆ, ಶುಂಠಿ, ಹೂವಿನ ಗಿಡ, ಹಣ್ಣಿನ ಗಿಡ, ಹಣ್ಣುಗಳು ಅದು ಏನು ಉಳಿದಿಲ್ಲ ತೋಟಗಾರಿಕೆ ಬೆಳೆ. 100ಕ್ಕೆ 75 ಭಾಗ ರೈತರ ಬೆಳೆಗಳು ನಾಶ ಆಗಿದೆ. ಮತ್ತು ಕಾಫಿ ಬೆಳೆಗಾರರು ಅವ್ರಿನ್ನೇನು ವಿಷ ತಗೋಬೇಕಾಯ್ತದೆ. ಕಾಫಿ ಬೆಳೆಗಾರರು ಸರಿ ಅವರು ಅದೇ ರೀತಿ ನಮ್ಮ ಜೊತೆ ನಿಂತ್ಕೋತಾರೆ. ಅವ್ರಿಗೆ ಈ ಡ್ರೈ ಏರಿಯಾದ ಮಲೆನಾಡು ಏರಿಯಾದವರು ಕಾಫಿ ಬೆಳೆಗಾರರು ನಮ್ಮ ಈ ಭಾಗದಲ್ಲಿ ನಾವು ಹೆಂಗೆ ವನವಾಸ ಹೋಗ್ತಾ ಇದ್ದೀವಿ ಅದೇ ರೀತಿ ಅವ್ರಿಗೂ ವನವಾಸ ಹೊತ್ತೋ ಇದು ಬಂದಿದೆ ಅಂತ ನಾನು ಹೇಳ್ತೀನಿ, ನೊಂದು ಹೇಳ್ತಾ ಇದ್ದೀನಿ. ಕಾಫಿ ಬೆಳೆಗಾರರು ಅಂದರೆ ಏನೋ ಕೋಟ್ಯಾಧಿಪತಿಗಳು ಅನ್ನೋ ಒಂದು ಭಾವನೆ ಇತ್ತು ಜನದಲ್ಲಿ ಅಲ್ವ ಸರ್? ಸರ್ಕಾರಕ್ಕೆ ಇವರಿಗೆಲ್ಲ ಆಲೂಗೆಡ್ಡೆ ಬೆಳೆಗಾರರ ಪರಿಸ್ಥಿತಿ ಏನೈತೆ ಅದೇ ರೀತಿ ಕಾಫಿ ಬೆಳೆಗಾರರ ಪರಿಸ್ಥಿತಿ ಆಯಿತು. ಅವ್ರೇನಾಯಿತು, ಕಂಗಾಲಾಗಿಯವರೆಲ್ಲ ಕಾಫಿ ಬೆಳೆಗಾರರು, ಏಲಕ್ಕಿ. ಬೇಲೂರು ತಾಲೂಕು ಬಿಜೆಪಿ ಮಂಡಲದಿಂದ ಮನೆ ಮನೆಗೆ ತಿರಂಗ ಅಭಿಯಾನಕ್ಕೆ ಪಟ್ಟಣದ ಕೆಂಪೇಗೌಡ ವೃತ್ತದ ಬಳಿ ಜಿಲ್ಲಾಧ್ಯಕ್ಷ ಹುಲ್ಲಹಳ್ಳಿ ಸುರೇಶ್ ಚಾಲನೆ ನೀಡಿದ್ದಾರೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳ ಸ್ವಾತಂತ್ರ್ಯ ದಿನದ ಅಮೃತ ಮಹೋತ್ಸವದ ಅಂಗವಾಗಿ ಮನೆ ಮನೆಗೆ ತಿರಂಗ ಅಭಿಯಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ದೇಶದ ನಿವಾಸಿಗಳಿಗೆ ಕರೆ ನೀಡಿದಂತೆ ತಾಲೂಕು ಬಿಜೆಪಿ ಮಂಡಲದಿಂದ ಮನೆ ಮನೆಗೆ ತಿರಂಗ ಅಭಿಯಾನಕ್ಕೆ ಪಟ್ಟಣದ ಕೆಂಪೇಗೌಡ ವೃತ್ತದ ಬಳಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಹುಲ್ಲಹಳ್ಳಿ ಸುರೇಶ್ ಚಾಲನೆ ನೀಡಿದಲ್ಲದೆ ಮನೆಗಳಿಗೆ ಮತ್ತು ಅಂಗಡಿಗಳ ಮಾಲೀಕರಿಗೆ ರಾಷ್ಟ್ರಧ್ವಜ ವಿತರಣೆ ಮಾಡಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ 75ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮವನ್ನು ವೈವಿಧ್ಯಮಯವಾಗಿ ಆಚರಿಸುವ ಸಲುವಾಗಿ ಹರ್ ಘರ್ ತಿರಂಗ ಎಂಬ ಘೋಷವಾಕ್ಯದೊಂದಿಗೆ 2022ರ ಆಗಸ್ಟ್ 13ರಿಂದ 15ರವರೆಗೆ ಮನೆ ಮನೆಯಲ್ಲಿ ಆಚರಿಸಿ ದೇಶಭಕ್ತಿ ಬಿಂಬಿಸುವ ಮೂಲಕ ರಾಷ್ಟ್ರ ಪ್ರೇಮವನ್ನು ಅಭಿವ್ಯಕ್ತಗೊಳಿಸಿ ದಾಖಲಿಸುವ ಅಭಿಯಾನ ಅಣಿಗೊಳಿಸಲಾಗಿದೆ ಎಂದರು. ಈಗಾಗಲೇ ಸರ್ಕಾರಿ, ಖಾಸಗಿ ಅನುದಾನಿತ, ಖಾಸಗಿ ಅನುದಾನರಹಿತ
ಬೆಳಗಿನ ಪ್ರಾರ್ಥನಾ ಸಮಯದಲ್ಲಿ ಪ್ರತಿ ಮನೆಯಲ್ಲಿ ರಾಷ್ಟ್ರಧ್ವಜ ಕಾರ್ಯಕ್ರಮದ ಬಗ್ಗೆ ಜಾಗೃತಿ ಮೂಡಿಸಿ ಅವರಿಗೆ ರಾಷ್ಟ್ರಧ್ವಜ ವಿತರಿಸುವ ಕೆಲಸವನ್ನ ತಾಲೂಕು ಬಿಜೆಪಿ ಮಂಡಲ ಹಮ್ಮಿಕೊಂಡಿದೆ ಎಂದರು. ರಾಷ್ಟ್ರೀಯ ಧ್ವಜವನ್ನ ಅದರ ಬಣ್ಣಗಳು ಮತ್ತು ಸಂಕೇತಗಳ ನಿರ್ದಿಷ್ಟ ಅರ್ಥಗಳೊಂದಿಗೆ ವಿನ್ಯಾಸ ಮಾಡಲಾಗಿದೆ. ಇದನ್ನ ಸರ್ವರು ಅರ್ಥ ಮಾಡಿಕೊಂಡು ಪ್ರತಿ ಮನೆಯಲ್ಲಿ ಹಾಗೂ ಕಚೇರಿಗಳು ಮತ್ತು ಅಂಗಡಿಗಳಲ್ಲಿ ರಾಷ್ಟ್ರಧ್ವಜ ಹಾರಿಸಬೇಕೆಂದು ಮನವಿ ಮಾಡಿದರು. ನಮ್ಮ ಮಂಡಲದ ಅಧ್ಯಕ್ಷರು, ನಮ್ಮ ನಾಯಕರುಗಳೆಲ್ಲ ಸಮೇತರಾಗಿ ನಾವು ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದೀವಿ. ನಾನು ಎಲ್ಲ ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡ್ತಿದ್ದೀನಿ. ದೇಶದ ಧ್ವಜ ಆಗಿರೋದ್ರಿಂದ ತಾವುಗಳು ದಯವಿಟ್ಟು ಎಲ್ಲರ ಮನೆಗಳ ಮೇಲೆ ಇದನ್ನು ಧ್ವಜಾರೋಹಣ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಕಳಕಳೆಯ ಮನವಿಯನ್ನು ನಾನು ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೀನಿ. बोलो भारत माता की बोलो भारत माता की ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿಯವರ ಆಶಯದಂತೆ ಈ ಒಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳು ಆಗಿರುವುದರಿಂದ ಈ ಒಂದು ಸುವರ್ಣ ಸಂದರ್ಭದಲ್ಲಿ ಪ್ರತಿ ಮನೆಯಲ್ಲೂ ಘರ್ ಘರ್ ಪೇ ತಿರಂಗ ಅನ್ನೋ ಒಂದು ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ಸರ್ಕಾರಿ ಕಚೇರಿಗಳಲ್ಲಿ ದಿನ ಬೆಳಗ್ಗೆ ಧ್ವಜಾರೋಹಣ ಮಾಡಿ ಸಂಜೆ ಇಳಿಸಬೇಕು. ಮನೆಗಳಲ್ಲಿ ಆಗಸ್ಟ್ 13ರಂದು ಧ್ವಜಾರೋಹಣ ಮಾಡಿ 15ರವರೆಗೆ ಇರಿಸಬಹುದಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ರೇಣುಕುಮಾರ್, ಪುರಸಭಾ ಸದಸ್ಯರಾದ ಪ್ರಭಾಕರ್ ಮತ್ತು ಪೈಂಟ್ ರವಿ, ನಗರಾಧ್ಯಕ್ಷ ವಿನಯ್, ಮುಖಂಡರಾದ ರವಿ, ಪ್ರಸನ್ನ ಮುಂತಾದವರು ಹಾಜರಿದ್ದರು. ನಗರದ ಹಳೆ ಬಸ್ ಸ್ಟ್ಯಾಂಡ್ ರಸ್ತೆಯಲ್ಲಿರುವ ಶ್ರೀ ಗಣಪತಿ ಸೇವಾ ಸಮಿತಿ ವತಿಯಿಂದ ಗಣಪತಿ ಪೆಂಡಾಲ್ನಲ್ಲಿ ಸಾಮೂಹಿಕ ವಿವಾಹ ಹಾಗೂ ಉಚಿತ ಕ್ಯಾನ್ಸರ್ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿ ಅಧ್ಯಕ್ಷ ಎಚ್ ನಾಗರಾಜ್ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಇಂದು ಮಾತನಾಡಿದ ಅವರು, ಕಳೆದ 2 ವರ್ಷಗಳಿಂದ ಕೋವಿಡ್ ಕಾರಣದಿಂದ ಗಣೇಶೋತ್ಸವ ಮಾಡಲು ಆಗದ ಕಾರಣ ಈ ಬಾರಿ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿದೆ. ಪ್ರತಿ ವರ್ಷದಂತೆ ಈ ಬಾರಿಯೂ 23 ದಿನಗಳ ಉತ್ಸವ ಕಾರ್ಯಕ್ರಮ ನಡೆಯಲಿದೆ ಎಂದರು. ಇತ್ತೀಚೆಗೆ ಹೆಚ್ಚುತ್ತಿರುವ ಕ್ಯಾನ್ಸರ್ ರೋಗದ ತಪಾಸಣೆಯನ್ನು ಉಚಿತವಾಗಿ ಮಾಡಲಿದ್ದು, ಮಹಿಳೆಯರಿಗೆ ಮತ್ತು ಪುರುಷರಿಗೆ ಪ್ರತ್ಯೇಕ ವ್ಯವಸ್ಥೆ ಮಾಡಲಾಗಿದೆ. ಬಡವರು, ಮಧ್ಯಮ ವರ್ಗದವರು ಇದರ ಪ್ರಯೋಜನ ಪಡೆದುಕೊಳ್ಳೆಂದು ಮನವಿ ಮಾಡಿದರು. ಕಳೆದ ಸಾಲಿನಲ್ಲಿ ಅಂದರೆ 2020 ಮತ್ತು 2021ನೇ ಸಾಲಿನಲ್ಲಿ ಈ ಗಣೇಶೋತ್ಸವವನ್ನು ಮಾಡಲಿಕ್ಕೆ ಆಗಲಿಲ್ಲ. ಕಾರಣ ಕೋವಿಡ್ನಿಂದ ಆಗಿ. ಸೊ ಎಲ್ಲ ಸಾರ್ವಜನಿಕರಿಗೆ, ಇಡೀ ಸಮಾಜಕ್ಕೆ ಭಾಳಷ್ಟು ತೊಂದರೆಯಾಗಿ ನೋವು, ಭಾಳಷ್ಟು ಸಂಕಷ್ಟಗಳನ್ನು ಅನುಭವಿಸಿದ್ರು. ಮತ್ತು ಅದರಿಂದ ನಾವು ಭಾಳ ಸರಳವಾಗಿ ಪೆಂಡಾಲ್ ಒಳಗಡೆ ಮಾತ್ರ ನಾವು ಸೀಮಿತವಾಗಿ ಸಾರ್ವಜನಿಕರಿಗೆ ಪ್ರವೇಶ ಇಲ್ದಂಗೆ ಮತ್ತು ನಾವು ಸಮಿತಿಯವರು ಮತ್ತು ಕೆಲವು ಭಕ್ತಾದಿಗಳು ಮಾತ್ರ ಸೇರಿ ಭಾಳ ಸರಳವಾಗಿ ಆಚರಣೆ ಮಾಡಿದ್ವಿ. ಈ ಬಾರಿ ಇದು 68ನೇ ಗಣೇಶೋತ್ಸವದ ಕಾರ್ಯಕ್ರಮ ಉತ್ಸವ. ಇದನ್ನು ಭಾಳ ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ ನಾವು ಸಮಿತಿಯವರೆಲ್ಲ ತೀರ್ಮಾನ ಮಾಡಿ ಈ ಒಂದು ಗಣೇಶೋತ್ಸವದ ಕಾರ್ಯಕ್ರಮ ಗಣಪತಿ ಹಬ್ಬ ಆಗಸ್ಟ್ 31ನೇ ತಾರೀಕು ಪ್ರಾರಂಭ ಆಗುತ್ತೆ. ಪ್ರಾರಂಭ ಆಗಿ ನಮ್ಮಲ್ಲಿ ನಾವು 24 ದಿವಸ ಗಣಪತಿಯನ್ನು ಅಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿ ಪ್ರತಿ ದಿವಸ ಗಣೇಶನಿಗೆ ಪೂಜೆ ಮತ್ತು ಅಭಿಷೇಕ, ಹೋಮ ಮತ್ತು 12 ಗಂಟೆಗೆ ಮಹಾಮಂಗಳಾರತಿ ಮತ್ತು ಸಂಜೆ ಅವತ್ತು ಪ್ರಸಾದ ವಿನಿಯೋಗನೂ ಕೂಡ ಸುಮಾರು ಒಂದು 2000 ಜನಕ್ಕೆ ಪ್ರಸಾದ, ಮಧ್ಯಾಹ್ನದ ಹೊತ್ತು ಪ್ರಸಾದ ವಿನಿಯೋಗ ಇರುತ್ತೆ. ಸಂಜೆ 6 ಗಂಟೆಯಿಂದ ಪ್ರತಿ ದಿವಸ ಸ್ಥಳೀಯ ಹಾಸನ ನಗರದ ಹಾಸನ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದೆಲ್ಲ ಸ್ಥಳೀಯ ಕಲಾವಿದರುಗಳಿಗೆ ನಾವು ಮೊದಲು ಆದ್ಯತೆ ಕೊಟ್ಟು ನಾವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀವಿ. ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಸೇವಾ ಸಮಿತಿ ಕಾರ್ಯದರ್ಶಿ ಹಾಗೂ ಮಾಜಿ ನಗರಸಭೆ ಅಧ್ಯಕ್ಷ ಚನ್ವೀರಪ್ಪ ಅವರು, ನ್ಯಾಯಾಲಯದ ಮತ್ತು ಶಾಸಕರ ಸೂಚನೆಯಂತೆ ಖಾಲಿ ಇದ್ದ ಧರ್ಮದರ್ಶಿಗಳ ಸ್ಥಾನಕ್ಕೆ ವಿವಿಧ ಕ್ಷೇತ್ರಗಳ ಗಣ್ಯರನ್ನ ನೇಮಕ ಮಾಡಲಾಗಿದೆ. ಅಲ್ಲದೆ 36 ಹೆಚ್ಚುವರಿ ಅರ್ಜಿ ಬಂದಿದ್ದು, ಗಣೇಶೋತ್ಸವದ ನಂತರ ತೀರ್ಮಾನ ಮಾಡಲಾಗುವುದು ಎಂದರು. ಸುದ್ದಿಗೋಷ್ಠಿಯಲ್ಲಿ ಗಣಪತಿ ಸೇವಾ ಸಮಿತಿಯ ಖಜಾಂಚಿ ಎಂಎಸ್ ಶ್ರೀಕಂಠಯ್ಯ, ಧರ್ಮದರ್ಶಿ ಕಮಲ್ ಕುಮಾರ್ ಹಾಗೂ ಇತರರು ಹಾಜರಿದ್ದರು. ಈಗ ಜಾಹೀರಾತು. Bhima Varamahalakshmi Vratam exclusive offers. From 25th July to 14th August. Up to ₹650 off per gram on gold. Up to 7,500 off per carat plus 2 gold coins free on diamonds. Up to 50% off on making charges on silver. Additional ₹400 extra per sovereign on old gold exchange. Bhima Jewelers, Bengaluru, Udupi, Hassan, Mangalore, Shivamoga, Vijayawada, Chennai. Conditions apply. ಕುವೆಂಪು ಶಿಕ್ಷಣ ಸಂಸ್ಥೆ, ಭೂವನಹಳ್ಳಿ, ಹಾಸನ. ಹಾಸನದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಕುವೆಂಪು ಶಿಕ್ಷಣ ಸಂಸ್ಥೆಯು ಹಾಸನದ ವಿದ್ಯಾರ್ಥಿಗಳಿಗೆ ಉತ್ತಮ ಬೋಧನೆ ನೀಡುತ್ತಾ ಪ್ರತಿ ವರ್ಷ ಉತ್ತಮ ಫಲಿತಾಂಶದೊಂದಿಗೆ ಮುನ್ನಡೆಯುತ್ತಿದೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸಂಪರ್ಕಿಸಿ ಕುವೆಂಪು ಶಿಕ್ಷಣ ಸಂಸ್ಥೆ, ಹಾಸನ. ದೂರವಾಣಿ ಸಂಖ್ಯೆ 9844806001. ಅಮೂಲ್ ಐಸ್ ಕ್ರೀಂ ಪಾರ್ಲರ್, ಹಾಸನ. ಪ್ರಪ್ರಥಮ ಬಾರಿಗೆ ನಿಮ್ಮ ಹಾಸನ ನಗರದಲ್ಲಿ ಸಂಪಿಗೆ ಮುಖ್ಯ ರಸ್ತೆ 9ನೇ ಕ್ರಾಸ್, ಕೆಆರ್ ಪುರಂ, ಹಾಸನ.
Contact 9035204886. Amul, the taste of India, now in Hassan. Akshara Academy, Hassan's #1 coaching center for all competitive exams. IAS, PSI, PDO, FDA, STA, KS ಫೌಂಡೇಶನ್ ಕೋರ್ಸ್ ಹಾಗೂ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಎಂದೇ ಎನ್ರೋಲ್ ಆಗಿ ಅಕ್ಷರ ಅಕಾಡೆಮಿ. ಪ್ರತಿಷ್ಠಿತ ತರಬೇತಿ ಕೇಂದ್ರಗಳಲ್ಲಿ ಪರಿಣಿತರಾಗಿರುವ ಅನುಭವಿ ಬೋಧಕರು, ನಿರಂತರ ಅಭ್ಯಾಸಕ್ಕಾಗಿ ವಿಶಿಷ್ಟವಾದ ಲೈಬ್ರರಿ ವ್ಯವಸ್ಥೆ, ಪ್ರತಿ ವಿದ್ಯಾರ್ಥಿಗೂ ಪ್ರತ್ಯೇಕ ಗಮನ ಹರಿಸಿ ಮಾರ್ಗದರ್ಶನ ನೀಡಲಾಗುವುದು. ತಂತ್ರಜ್ಞಾನಾಧಾರಿತ ಸುಸಜ್ಜಿತ ತರಗತಿಗಳು, ಪ್ರತಿಭಾವಂತ ಹಾಗೂ ಅಗತ್ಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ 446044 8310441846 9964660660. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಿಷಯಗಳ ಸಮಗ್ರ ಅರಿವಿಲ್ಲದೆ ಸುದ್ದಿ ಮಾಡುವುದು ಅಪರಾಧ ಎಂದು ಶಾಸಕ ಎಚ್.ಕೆ. ಕುಮಾರಸ್ವಾಮಿ ಹೇಳಿದ್ದಾರೆ. ಸಕಲೇಶಪುರ ಪಟ್ಟಣದ ಲಯನ್ಸ್ ಹಾಲ್ನಲ್ಲಿ ನಡೆದ ಮಾಧ್ಯಮ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ವೇಗವಾಗಿ ಸುದ್ದಿ ಕಳುಹಿಸುವ ಭರದಲ್ಲಿ ವಿಚಾರಗಳ ಅರಿವಿಲ್ಲದೆ ಸುದ್ದಿ ಮಾಡುವುದರಿಂದ ಸಮಾಜಕ್ಕೆ ತಪ್ಪು ಸಂದೇಶ ರವಾನೆಯಾಗುತ್ತಿದೆ. ಜವಾಬ್ದಾರಿಯುತ ಪತ್ರಕರ್ತರು ಸಮಾಜವನ್ನು ತಿದ್ದುವ ಕೆಲಸ ಮಾಡುತ್ತಿದ್ದು, ಅವರಿಗೆ ಭದ್ರತೆಯ ಅಗತ್ಯವಿದೆ ಎಂದರು. ಉಪವಿಭಾಗಾಧಿಕಾರಿ ಪ್ರತೀಕ್ ಬಾಯಲ್ ಮಾತನಾಡಿ, ದೇಶಕ್ಕೆ ಸ್ವತಂತ್ರ ಲಭಿಸಲು ಪತ್ರಿಕೆಗಳ ಪಾತ್ರ ಹೆಚ್ಚಿದ್ದು, ಇಂದು ಸಂವಿಧಾನದ 4ನೆಯ ಅಂಗ ಎಂದು ಮಾಧ್ಯಮ ಕರೆಸಿಕೊಳ್ಳುತ್ತಿದೆ. ಮಾಧ್ಯಮಗಳಿಲ್ಲದ ಸಮಾಜ ಕಲ್ಪಿಸಿಕೊಳ್ಳುವುದು ಅಸಾಧ್ಯ ಎಂದರು. ಬಹುಶಃ ನಮ್ಮ ವಿಶ್ವನಾಥ್ ಅವರ ಕೊಡಲು ಮೂಲಕ ಮಾಡಿದಂಥ ಪ್ರಾರ್ಥನೆ ಮಾಧ್ಯಮಗಳ ಒಬ್ಬ ಕಲಾವಿದ ಇದ್ದಾರೆ ಅಂತಕ್ಕಂಥದ್ದನ್ನು ಪ್ರೂವ್ ಮಾಡಿದ್ದಾರೆ. ಅವರು ಬರೀ ಪತ್ರಕರ್ತರ ಕೆಲಸ ಮಾಡ್ತಿಲ್ಲ, ಬೇರೆ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಅಂತ ಪ್ರೂವ್ ಆಗಿದೆ. ಯಾವ ಯಾವ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು, ಯಾವ ಯಾವ ಕೆಲಸವನ್ನು ಮಾಡ್ತಿರ್ತಕ್ಕಂಥವ್ರಲ್ಲಿ ಯಾವ ಯಾವ ಪ್ರತಿಭೆಗಳು ಇರ್ತವೆ ಅಂತ ಯಾರಿಗೂ ಕೂಡ ಗೊತ್ತಾಗಲ್ಲ. ಒಂದು ಸರ್ ಹೊರ ಹಾಕಿದಾಗ ಮಾತ್ರ ಅವೆಲ್ಲ ಆಗ್ತವೆ. ಮಾನ್ಯ ನಮ್ಮ ಅರುಣ್ ಅವರು ಪ್ರಾಸ್ತಾವಿಕ ನುಡಿಯನ್ನು ಮಾಡುವಾಗ ಪತ್ರಿಕೆಗಳ ಬಗ್ಗೆ ಮತ್ತು ಈ ದಿನಾಚರಣೆಯನ್ನು ಯಾವ ಕಾರಣಕ್ಕೆ ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಅವರು ಯಾವುದೇ ವಿಚಾರಗಳಲ್ಲಿ ದೇಶದಲ್ಲಿ, ವಿದೇಶದಲ್ಲಿ, ರಾಜ್ಯದಲ್ಲಿ, ಸ್ಥಳೀಯವಾಗಿ ಯಾವುದೇ ವಿಚಾರಗಳು ಸರ್ಕಾರದ ಬಗ್ಗೆ ಇರ್ಬೋದು, ಪ್ರತಿನಿಧಿಗಳಿರ್ಬೋದು, ನಮ್ಮ ಪ್ರಕೃತಿಯ ಬಗ್ಗೆ ಇರ್ಬೋದು, ಯಾವುದೇ ವಿಚಾರಗಳು ಮೊದಲು ತಿಳಿತಕ್ಕಂಥದ್ದು ಮಾಧ್ಯಮಗಳ ಮೂಲಕ ಮಾತ್ರ. ಹಿಂದೆ ಮಾಧ್ಯಮಗಳ ಮೂಲಕ ಪತ್ರಕರ್ತರು ಸುದ್ದಿ ಮಾಡುವ ಮುನ್ನ ಸುದ್ದಿಯಿಂದ ಸಮಾಜದ ಮೇಲೆ ಆಗುವ ದುಷ್ಪರಿಣಾಮಗಳ ಬಗ್ಗೆ ಚಿಂತನೆ ನಡೆಸಬೇಕು. ಇಂದು ಪತ್ರಿಕಾ ಕ್ಷೇತ್ರ ಉದ್ಯಮವಾಗಿ ರೂಪ ತಳೆದಿದೆ. ಪತ್ರಕರ್ತರಿಗೆ ಅಭದ್ರತೆ ಹೆಚ್ಚಿದ್ದು, ಮಾಧ್ಯಮ ಲೋಕ ಕಳೆದೊಂದು ದಶಕದಲ್ಲಿ ಬಹಳಷ್ಟು ಬದಲಾವಣೆ ಕಂಡಿದೆ. ಈ ಬದಲಾವಣೆಗೆ ಪತ್ರಕರ್ತ ಹೊಂದಿಕೊಳ್ಳುವುದು ಅನಿವಾರ್ಯವಾಗಿದೆ ಎಂದರು. ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಾಳುಗೋಪಾಲ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಪತ್ರಕರ್ತ ಹೆತ್ತೂರು ರವಿಕುಮಾರ್, ಪತ್ರಿಕಾ ವಿತರಕ ಹಾನುಬಾಳ್ ರಾಜಣ್ಣ, ನವೀನ್ ಶೆಟ್ಟಿ ಅವರನ್ನು ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಪುರಸಭೆ ಅಧ್ಯಕ್ಷ ಕಾಡಪ್ಪ, ಲಯನ್ ಸಂಸ್ಥೆ ಅಧ್ಯಕ್ಷ ಜಯಶಂಕರ್, ತಹಸೀಲ್ದಾರ್ ಜಯಕುಮಾರ್, ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಸಿಪಿ ಪ್ರಸನ್ನಕುಮಾರ್, ಪ್ರಧಾನ ಕಾರ್ಯದರ್ಶಿ ಸುಧೀರ್ ಮುಂತಾದವರು ಹಾಜರಿದ್ದರು. ನಗರದ ಹಿರಿಯ ವಕೀಲ, ನಗರಸಭೆ ಮಾಜಿ ಸದಸ್ಯ ಕೆಎಸ್ ಶ್ಯಾಮ್ ಸುಂದರ್ ಅವರು ಹಠಾತ್ ಹೃದಯಾಘಾತದಿಂದ ಸೋಮವಾರ ರಾತ್ರಿ ನಿಧನರಾಗಿದ್ದಾರೆ. ಕೆಎಸ್ ಶ್ಯಾಮ್ ಸುಂದರ್ ಅವರು ಕಳೆದ 40 ವರ್ಷಗಳಿಂದ ವಕೀಲ ವೃತ್ತಿ ಮಾಡುತ್ತಿದ್ದರು. ಎಂದಿನಂತೆ ರಾತ್ರಿ ಊಟ ಮುಗಿಸಿ ಮಲಗಿದ್ದ ವೇಳೆ ರಾತ್ರಿ ಹಠಾತ್ ಹೃದಯಾಘಾತವಾಗಿ ಮೃತಪಟ್ಟಿದ್ದಾರೆ ಎಂದು ಅವರ ಕುಟುಂಬದ ಮೂಲಗಳು ತಿಳಿಸಿವೆ. ದೊಡ್ಡಿ ಸಮೀಪ ಇರುವ ಅವರ ಮನೆಯಲ್ಲಿ ಮೃತರ ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನಕ್ಕೆ ಇಡಲಾಗಿದೆ. ಅವರ ಆಪ್ತರು, ವಕೀಲ ಸಹೋದ್ಯೋಗಿಗಳು, ನಗರಸಭೆಯ ಹಲವಾರು ಅಧಿಕಾರಿಗಳು ಅವರ ಅಂತಿಮ ದರ್ಶನ ಪಡೆದರು. ಮೃತರಿಗೆ ಧರ್ಮಪತ್ನಿ ಸೇರಿದಂತೆ 2 ಗಂಡು ಮಕ್ಕಳಿದ್ದಾರೆ. ವಿದೇಶದಲ್ಲಿರುವ ಮಗ ಬಂದ ನಂತರ ಅಂತ್ಯಕ್ರಿಯೆ ನೆರವೇರಲಿದೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ. 3 ಸಲ ನಗರಸಭಾ ಸದಸ್ಯರಾಗಿ ಸೇವೆ ಸಲ್ಲಿಸಿದ ಮೃತರು ಬ್ರಾಹ್ಮಣ ಮಹಾಸಭಾ ಗಾಯತ್ರಿ ಪತ್ತಿನ ಸಹಕಾರ ಸಂಘದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದರು. ಸಾಯಿ ಪತ್ತಿನ ಸಹಕಾರದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಸಕಲೇಶಪುರ ಮತ್ತು ಹೊಳೆನರಸೀಪುರ ತಾಲೂಕಿನಲ್ಲಿ ನಡೆದ 2 ಕೊಲೆ ಪ್ರಕರಣಗಳನ್ನು ಪತ್ತೆ ಹಚ್ಚುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎಂದು ಹೆಚ್ಚುವರಿ ಪೊಲೀಸ್ ಮುಖ್ಯಾಧಿಕಾರಿ ತಮ್ಮಯ್ಯ ತಿಳಿಸಿದ್ದಾರೆ. ಸಕಲೇಶಪುರ ತಾಲೂಕಿನ ಶೆಟ್ಟಿಹಳ್ಳಿಯ ಸುಬ್ರಹ್ಮಣ್ಯ ಆಗಸ್ಟ್ 6ರಂದು ತನ್ನ ಹೆಂಡತಿಯೊಂದಿಗೆ ಜಗಳವಾಡುತ್ತಿದ್ದಾಗ ದೂಕಿದ ಪರಿಣಾಮ ಚಂದ್ರಕಲಾ ಸ್ಥಳದಲ್ಲಿ ಮೃತಪಟ್ಟಿದ್ದಳು. ಚಂದ್ರಕಲಾ ಅವರ ಮಗಳು ಲಕ್ಷ್ಮಿ ತನ್ನ ತಂದೆಯ ವಿರುದ್ಧ ನೀಡಿದ ದೂರನ್ನ ಆಧರಿಸಿ ಕೊಲೆಗಡುಕ ಅಪ್ಪನನ್ನ ಬಂಧಿಸುವಲ್ಲಿ ಸಕಲೇಶಪುರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಹೊಳೆನರಸೀಪುರ ತಾಲೂಕಿನ ಮಾಕ್ವಳ್ಳಿ ಗ್ರಾಮದ ಕುಸುಮಾಳನ್ನ ತಲೆಗೆ ಹೊಡೆದು ಕೊಲೆ ಮಾಡಲಾಗಿತ್ತು.
ಈ ಕೊಲೆ ಪ್ರಕರಣದ ದೂರನ್ನ ಬೆನ್ನು ಹತ್ತಿದ್ದ ಪೊಲೀಸರಿಗೆ ಪಕ್ಕದ ಮನೆಯಲ್ಲಿದ್ದ ಸಿಸಿಟಿವಿ ದೃಶ್ಯಾವಳಿಗಳು ಕೊಲೆಗಾರನನ್ನ ಹೆಡಮುರಿ ಕಟ್ಟುವಲ್ಲಿ ಯಶಸ್ವಿಯಾಯಿತು ಎಂದು ಲಕ್ಕೂರು ಗ್ರಾಮದ ಶೇಖರ್ನನ್ನ ಬಂಧಿಸಿದಾಗ ತಾನು ಮಾಡಿದ ತಪ್ಪನ್ನ ಒಪ್ಪಿಕೊಂಡಿದ್ದರಿಂದ ಕೊಲೆ ಪ್ರಕರಣವನ್ನ ಬಯಲು ಮಾಡಲಾಗಿದೆ. ನಾವು ಪತ್ತೆ ಮಾಡಿದ್ವಿ. ಅದು ಡೀಟೇಲ್ಸ್ ಏನಂದರೆ ಈ ಸಕಲೇಶ್ಪುರ ಠಾಣೆ ಸಕಲೇಶ್ಪುರ ಸರ್ಕಲಲ್ಲಿ ಎಸ್ಲೂರು ಪೊಲೀಸ್ ಠಾಣೆ ಲಿಮಿಟ್ಸ್ನಲ್ಲಿ ಒಬ್ಬರು ಮಹಿಳೆ ಚಂದ್ರಕಲಾ ಎಂಬುವರು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ರು. ಸೊ ನಾವು ಸ್ಥಳಕ್ಕೆ ಹೋಗಿ ಭೇಟಿ ನೀಡಿ ನೋಡಿದಾಗ ಅವ್ರ ಗಂಡ ಸಿದ್ದಲ್ಲಿ ಅವ್ರು ಹೇಳಿದ್ರು ಇಲ್ಲ ಅವ್ರು ಕಾಲು ಜಾರಿ ಬಿದ್ದು ಸತ್ತಿದಂತ ತಿಳಿಸಿದ್ರು ನಮಗೆ. ಅದು ಆ್ಯಕ್ಚುಲಿ ಮತ್ತು ನಾವು ಅದನ್ನು ಪ್ರಾಪರಾಗಿ ಮತ್ತೆ ಅಕ್ಕಪಕ್ಕದಲ್ಲಿ ವಿಚಾರಣೆ ಮಾಡಿದಾಗ ಹಿಂದೆ ರಾತ್ರಿ ಏನು ನಡೆದಿತ್ತು ಇದ್ರ ಬಗ್ಗೆ ವಿಚಾರಣೆ ಮಾಡಿ ನಮ್ಗೆ ಗೊತ್ತಾದಾಗ ಇವರಿಬ್ಬರ ಮಧ್ಯೆ ಜಗಳ ನಡೆದಿದ್ದ ವಿಷಯ ನಮ್ಗೆ ಗೊತ್ತಾಯಿತು. ಮತ್ತು ಅವನನ್ನು ದೀರ್ಘ ವಿಚಾರಣೆಗೆ ಒಳಪಡಿಸಿದಾಗ ಅವನು ಗಂಡನೇ ಕೊಲೆ ಮಾಡಿದಂತ ನಮ್ಗೆ ಗೊತ್ತಾಯಿತು. ಕೊಲೆ ಕಾರಣ ತಿಳಿದು ಬಂದು ಏನಂದರೆ ಈ ಚಂದ್ರಕಲಾನವಳು ಅವ್ರ ಹೆಂಡತಿ ಆಗಿದ್ರು ಸಹ ಹಾಗಾಗಿ ಮನೆ ಬಿಟ್ಟು ಹೋಗ್ತಿದ್ಲು. 1 ತಿಂಗಳು 2 ತಿಂಗಳು ಬೇರೆ ಕಡೆ ಹೋಗ್ತಿದ್ಲು, ಇದು ಬರ್ತಿದ್ಲು. ಸೊ ಈ ಸಲನೂ ಹಾಗೆ ಹೋಗಿ ವಾಪಸ್ ಬಂದಿದ್ದಾಳೆ. ವಾಪಸ್ ಬಂದಕ್ಕೆ ಇಬ್ಬರು ಮಧ್ಯೆ ಜಗಳ ನಡೆದಿದೆ. ಬಂದು ಹೋಗೋ ಅಭ್ಯಾಸ ಇತ್ತು ಅವ್ರಿಗೆ, ಹೋಗ್ತಾರೆ ಬರ್ತಾರೆ. ಸೊ ಈ ಸಲ ಜಗಳ ಆಯಿತು ಮತ್ತು ಇದೇ ವಿಚಾರಕ್ಕಾಗಿ ಆ ಜಗಳದಲ್ಲಿ ಇವನು ಅವಳಿಗೆ ಜೋರಾಗಿ ತಳ್ಳಿ ಕೆಳಗೆ ಬೀಳಿಸಿದರೆ ಅದರಿಂದಾಗಿ ಅವಳು ಮೃತಪಟ್ಟಿದ್ದಾಳೆ. ಸೊ ಅದನ್ನು ಅವನು ಕಾಲು ಜಾರಿ ಬಿದ್ದಂತ ಈ ನಾಟಕ ಆಡಿ ಅದನ್ನು ಮುಚ್ಚಲಿಕ್ಕೆ ಟ್ರೈ ಮಾಡಿದ್ರು. ಬಟ್ ನಾವು ಪೊಲೀಸರು ಪ್ರಾಪರ್ ತನಿಖೆ ಮಾಡಿ ಅದು ಪತ್ತೆ ಆಗಿತ್ತು. ಕೇಸು ಪತ್ತೆ ಆಗಿದ್ದಕ್ಕೆ ಅವ್ರ ಗಂಡ ಸುಬ್ರಹ್ಮಣ್ಯನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ವಿ. ಹೊಳೆನರಸೀಪುರ ತಾಲೂಕು ಮತ್ತು ಹಳ್ಳಿ ಮೈಸೂರು ಹೋಬಳಿಗಳಲ್ಲಿ ಸುಮಾರು 83 ಅಂಗನವಾಡಿ ಕೇಂದ್ರಗಳು ಶಿಥಿಲಗೊಂಡಿದೆ ಎಂದು ಶಾಸಕ ಎಚ್ ಡಿ ರೇವಣ್ಣ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೃಷಿ ಭೂಮಿಗೆ ಸುಮಾರು 1,000 ಹೆಕ್ಟೇರ್ ಜಮೀನಿಗೆ ಮಳೆ ನೀರು ನುಗ್ಗಿದ್ದು ಬೆಳೆಗಳು ಸಂಪೂರ್ಣ ಹಾಳಾಗಿವೆ. ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಮರುಪರಿಶೀಲನೆ ನಡೆಸಿ ಸರ್ಕಾರಕ್ಕೆ ವರದಿ ಕೊಡಬೇಕು. ಅಂಗನವಾಡಿ ಮತ್ತು ಶಾಲಾ ಕಾಲೇಜು ಕಟ್ಟಡ ಯಾವಾಗ ಬಿದ್ದು ಹೋಗುತ್ತೋ ಗೊತ್ತಿಲ್ಲ. ಮಕ್ಕಳ ಮೇಲೆ ಬೀಳುವ ಮೊದಲು ಸರ್ಕಾರ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ನಿನ್ನೆ ಅರಸೀಕೆರೆಯಲ್ಲಿ ನಡೆದ ಘಟನೆ ತಪ್ಪು. ಒಬ್ಬ ಶಾಸಕರ ಮೇಲೆ ಪ್ರತಿಭಟನೆ ನಡೆಸುವುದು ಸಮಂಜಸವಲ್ಲ. ಶಾಸಕ ಶಿವಲಿಂಗೇಗೌಡ ಅರಸೀಕೆರೆಗೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿರುವಷ್ಟು ಬೇರೆ ಯಾರೂ ಮಾಡಿಲ್ಲ ಎಂದು ಸಮರ್ಥಿಸಿಕೊಂಡರು. ಮತ್ತೆ ಎಂಐ ಕೆರೆ, ಸಣ್ಣ ನೀರಾವರಿ ಇಲಾಖೆ ಕೆರೆ, ಇವತ್ತು ಮಂತ್ರಿಗಳು ಸಹ ನನ್ನ ಕಾನ್ಸ್ಟಿಟ್ಯೂನ್ಸಿ ಬಂದಿದ್ರು. ಬೆಳಿಗ್ಗೆ ಮಾಧುಸ್ವಾಮಿಗಳಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಬಂದು ಮಸ್ಲೆ ಕೆರೆ ವಿಸಿಟ್ ಮಾಡಿ ಅದಕ್ಕೆ ಏನು ಬೇಕೋ ಅದು ಮಸ್ಲೆ, ಮಾಮೂಲು ಕೆರೆ, ಕೌಶಲ್ ಕೆರೆ ಇವಕ್ಕೆಲ್ಲ ದುಡ್ಡು ಕೊಡ್ತೀನಿ ಅಂತ ಹೇಳಿದೆ. ಗೊತ್ತಾಯ್ತು ಸರ್, ಯಾವ್ಯಾವ ಎಂಐ ಟ್ಯಾಂಕ್ಸ್ ಇದೆ ಅವಕ್ಕೆಲ್ಲ ದುಡ್ಡು ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ಅವರು ಕಾರ್ಯದರ್ಶಿಯವರು ಚೀಫ್ ಇಂಜಿನಿಯರ್ ಎಲ್ಲ ಬಂದಿದ್ರು ಬೆಳಗ್ಗೆ ಮಾಧುಸ್ವಾಮಿಯವರು. ಅದಕ್ಕೆ ನಾನು ಅವ್ರಿಗೆ ಕೃತಜ್ಞತೆ. ಸುಮಾರು ನಮ್ಮ ಜಿಲ್ಲೆಯಲ್ಲಿ 750ರಿಂದ 900 ಕೋಟಿವರೆಗೆ ನಷ್ಟ ಆಗಿದೆ. ಕಾಫಿ ಬೆಳೆ ಎಲ್ಲ ನಿರಂತರ ಮಳೆಯಿಂದಾಗಿ ಕೆರೆ, ಸೇತುವೆ ಹಾಳಾಗಿ ರಸ್ತೆ ಸಂಪರ್ಕ ಕಡಿತಗೊಂಡಿದ್ದು ಬದಲಿ ಮಾರ್ಗದ ರಸ್ತೆಯೂ ಕೂಡ ಕೆಸರುಗದ್ದೆಯಾಗಿ ದಿನನಿತ್ಯ ಶಾಲಾ ಮಕ್ಕಳು, ಗ್ರಾಮಸ್ಥರು ಪರದಾಡುವಂತಹ ಪರಿಸ್ಥಿತಿ ಅರಸೀಕೆರೆಯ ಮುರುಂಡಿ ಗ್ರಾಮದಲ್ಲಿ ನಿರ್ಮಾಣವಾಗಿದೆ. ಕಳೆದ ವಾರ ಸುರಿದ ಮಳೆಗೆ 12 ವರ್ಷಗಳಿಂದ ತುಂಬದ ಕೆರೆ ತುಂಬಿ ಕೋಡಿ ಏನೋ ಬಿತ್ತು. ಆದರೆ ಕೆರೆಗೆ ಬರುವ ಒಳಹರಿವಿನ ಸೇತುವೆ ಭಾಗ ಹಾಳಾಗಿದ್ದು ಮುರಂಡಿ ಮಾರ್ಗವಾಗಿ ಶ್ರೀ ಕ್ಷೇತ್ರ ಯಾದಾಪುರಕ್ಕೆ ಹೋಗುವ ರಸ್ತೆ ಸಂಪರ್ಕ ಕಡಿತಗೊಂಡಿದ್ದು ಶ್ರಾವಣ ಮಾಸದಲ್ಲಿ ಶ್ರೀ ಜೇನುಕಲ್ ಸ್ವಾಮಿ ಸನ್ನಿಧಿಗೆ ಬರುವ ನೂರಾರು ಭಕ್ತರಿಗೆ ಅನಾನುಕೂಲವಾಗಲಿದೆ. ಇದಕ್ಕೆ ಬದಲಿ ರಸ್ತೆಯಾಗಿ ಹೊಸಹಟ್ಟಿ ಮಾರ್ಗದ ರಸ್ತೆ ಇದ್ದು ಸುಮಾರು 16 ತೋಟದ ಮನೆಗಳು ಹೊಸಹಟ್ಟಿ ಗ್ರಾಮಕ್ಕೆ ಇದು ಸಂಪರ್ಕ ರಸ್ತೆಯಾಗಿದ್ದು ಯಾದಾಪುರ, ಜವನಹಳ್ಳಿ, ಗೊಲ್ಲರಹಳ್ಳಿ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪೂರ್ಣ ಕೆಸರುಗದ್ದೆಯಾಗಿ ಮಾರ್ಪಾಡಾಗಿದೆ. ಅನೇಕ ವರ್ಷಗಳಿಂದ ಇಲ್ಲಿ ಕಾಂಕ್ರೀಟ್ ಅಥವಾ ಟಾರ್ ರಸ್ತೆ ಮಾಡಲು ಯಾವ ಅಧಿಕಾರಿಗಳು, ಜನಪ್ರತಿನಿಧಿಗಳು ಮನಸ್ಸು ಮಾಡದೇ ಇರುವುದು ವಿಪರ್ಯಾಸ. ನಮಸ್ಕಾರ. ಇದು ಹೊಸಟ್ಟಿ ಮತ್ತು ಮುರುಂಡಿ ಗ್ರಾಮ ಸೇರಿಸೋಂಥ ಒಂದು ದಾರಿ. ಈ ದಾರಿ ಸುಮಾರು ವರ್ಷದಿಂದ ಇದೇ ಪರಿಸ್ಥಿತಿಲಿದೆ. ಈ ದಾರಿಯಲ್ಲಿ ಸುಮಾರು 25 ಜನ ಮಕ್ಕಳು ಶಾಲೆಗೆ ಹೋಗಕ್ಕೆ ಬರ್ತಾರೆ. ನಾವು ಹಾಲು ಹಾಕಕ್ಕೆ ಹೋಗ್ತೀವಿ ಡೈಲಿ. ಸುಮಾರು ಒಂದು 25-30 ತೋಟದ ಮನೆಗಳಿಗೆ ಸಂಪರ್ಕ ಕೊಡುವಂಥ ಜಾಗ ಇದು ಸುಮಾರು ವರ್ಷದಿಂದ ಹಿಂಗೆ ಇದೆ ಜಾಗ. ಈ ರಸ್ತೆನ ಅಭಿವೃದ್ಧಿ ಮಾಡುವಂಥದ್ದು ಯಾವ ರಾಜಕಾರಣಿಗೂ ಇದುವರೆಗೂ ಮನಸ್ಸಾಗಿಲ್ಲ. ದಯಮಾಡಿ ಇದೊಂದು ರಸ್ತೆನ ಅಭಿವೃದ್ಧಿ ಮಾಡಿ ಒಂದು ರಸ್ತೆನ ತಯಾರಿ ಮಾಡಿ ಕೊಡಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ತಾ ಇದ್ವಿ. ಇದೇ ಮಾರ್ಗವಾಗಿ ಮುರಂಡಿ ಶಾಲೆಗೆ 30ಕ್ಕೂ ಹಾಗೂ ಹೆಚ್ಚು ಮಕ್ಕಳು ಬರುತ್ತಿದ್ದು ವಿದ್ಯಾರ್ಥಿಗಳ ಗೋಳು ಹೇಳತೀರದಾಗಿದೆ. ಇನ್ನಾದರೂ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ಉತ್ತಮ ರಸ್ತೆ ನಿರ್ಮಾಣಕ್ಕೆ ಮನಸ್ಸು ಮಾಡಲಿ ಎಂಬುದು ಗ್ರಾಮಸ್ಥರ ಮನವಿಯಾಗಿದೆ. ಅರಕಲಗೂಡು ತಾಲೂಕಿನ ಮಲ್ಲಿಪಟ್ಟಣ ಹೋಬಳಿ ಕೆಳಗಳಲೆ ಗ್ರಾಮದಲ್ಲಿ ನೋಡುತ್ತಿದ್ದಂತೆಯೇ ವಾಸದ ಮನೆ ಗೋಡೆ ಕುಸಿದು ನೆಲಸಮವಾಗಿದ್ದು ಸಂಪೂರ್ಣ ಹಾನಿಗೆ ಒಳಗಾಗಿದೆ. ಗ್ರಾಮದ ತಂಗ್ಯಮ್ಮ ಅಪ್ಪಣ್ಣ ಎಂಬುವರ ಮನೆ ಗೋಡೆ ಕುಸಿದು ಹಾಳಾಗಿದೆ. ನಿರಂತರ ಮಳೆಗೆ ಮನೆಯ ಗೋಡೆ ತೇವಾಂಶದಿಂದ ಕೂಡಿತ್ತು. ಇಂದು ಮನೆಯವರೆಲ್ಲ ಜಮೀನು ಬಳಿ ಕೆಲಸಕ್ಕೆ ತೆರಳಿದ್ದರು. ವಾಪಸ್ ಮನೆಗೆ ಬಂದು ನೋಡುವ ವೇಳೆಗೆ ಸುರಿಯುವ ಮಳೆಯಲ್ಲೇ ಮನೆಗೋಡೆ ಕುಸಿಯಲಾರಂಭಿಸಿತು.
ಗೋಡೆ ಕುಸಿಯುವ ಭೀತಿಯಲ್ಲಿ ಮನೆ ಒಳಗಿದ್ದ ಸಾಮಾನುಗಳನ್ನು ಹೊರಸಾಗಿಸಲು ಸಾಧ್ಯವಾಗದೆ ನಿವಾಸಿಗಳು ಅಸಹಾಯಕ ಸ್ಥಿತಿಯಲ್ಲಿ ನೋಡುವ ಸ್ಥಿತಿ ಎದುರಾಗಿತ್ತು. ಮನೆಯೊಳಗಿದ್ದ ಬೆಲೆ ಬಾಳುವ ವಸ್ತುಗಳು, ಆಹಾರ ಪದಾರ್ಥಗಳು ಹಾನಿಗೊಳಗಾಗಿದ್ದು ಅಪಾರ ನಷ್ಟ ಉಂಟಾಗಿ ನಮ್ಮ ಕುಟುಂಬ ಬೀದಿಗೆ ಬೀಳುವಂತಾಗಿದೆ ಎಂದು ಸಂತ್ರಸ್ತೆ ತಂಗ್ಯಮ್ಮ ಅಪ್ಪಣ್ಣ ನೋವು ತೋಡಿಕೊಂಡರು. ರಾಜಸ್ವ ನಿರೀಕ್ಷಕ ಶಶಿಧರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಸಕಲೇಶಪುರ ತಾಲೂಕಿನಲ್ಲಿ ಕಳೆದ 24 ಗಂಟೆಗಳಲ್ಲಿ ಸುರಿದ ಮಳೆಗೆ ಅಪಾರ ಪ್ರಮಾಣದ ನಷ್ಟ ಉಂಟಾಗಿದೆ. ಸಕಲೇಶಪುರ ತಾಲೂಕಿನಲ್ಲಿ ಭರ್ಜರಿಯಾಗಿ ಮಳೆ ಸುರಿಯುತ್ತಿರುವುದರಿಂದ ಹಲವೆಡೆ ನದಿ, ಉಪನದಿಗಳು, ಜಲಪಾತಗಳಲ್ಲಿ ನೀರು ಅಪಾಯದ ಮಟ್ಟವನ್ನು ಮೀರಿ ಹರಿಯುತ್ತಿದೆ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಕಪ್ಪಳ್ಳಿ ಸಮೀಪ ಮರವೊಂದು ರಸ್ತೆ ಮೇಲೆ ಬಿದ್ದಿದ್ದು, ಅದೃಷ್ಟವಶಾತ್ ಕಾರಿನಲ್ಲಿ ಮಂಗಳೂರು ಕಡೆಗೆ ಹೋಗುತ್ತಿದ್ದ ಸಂತೋಷ್ ಎಂಬುವವರು ಅಪಾಯದಿಂದ ಪಾರಾಗಿದ್ದಾರೆ. ತಾಲೂಕಿನ ಬಾಳ್ಳುಪೇಟೆ ಸಮೀಪದ ಚಿಕ್ಕನಾಯಕನಹಳ್ಳಿ ಸರ್ಕಾರಿ ಶಾಲಾ ಕಟ್ಟಡದ ಮೇಲೆ ಬೃಹತ್ ಮರವೊಂದು ಉರುಳಿ ಬಿದ್ದಿದ್ದು, ಶಾಲೆಗೆ ರಜೆ ಇದ್ದ ಕಾರಣ ಭಾರೀ ಪ್ರಮಾಣದ ಅವಘಡ ತಪ್ಪಿದೆ. ಮುಂಜಾನೆ 11 ಗಂಟೆಯ ವೇಳೆ ಬಿರುಗಾಳಿ ಮಳೆಗೆ ಮರ ಉರುಳಿದ್ದು ಶಾಲಾ ಕಟ್ಟಡ ಸಂಪೂರ್ಣ ಜಖಂಗೊಂಡಿದೆ. ಕಳೆದ ಹಲವು ವರ್ಷಗಳಿಂದ ಮರ ತೆರವುಗೊಳಿಸುವಂತೆ ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ದರೂ ತೆರವುಗೊಳಿಸಿರಲಿಲ್ಲ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಇದೇ ಚಿಕ್ಕನಾಯಕನಹಳ್ಳಿ ಗ್ರಾಮದ ಪುಟ್ಟಲಕ್ಷ್ಮಿ, ಚಂದ್ರು ಎಂಬುವರ ಮನೆ ತೀವ್ರ ಮನೆಗಾಳಿಯಿಂದಾಗಿ ಕುಸಿದು ಬಿದ್ದಿದೆ. ದೇವಲಾದ ಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೈರಳ್ಳಿ ಗ್ರಾಮದ ಪರಮೇಶ್ ಎಂಬುವರ ವಾಸದ ಮನೆಗೆ ಹಾನಿಯಾಗಿದ್ದು, ಅದೃಷ್ಟವಶಾತ್ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಗೋಡೆ ಕುಸಿದಿದ್ದು ಯಾವುದೇ ಅಪಾಯವಾಗಿಲ್ಲ. ಸ್ಥಳಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಗ್ರಾಮ ಲೆಕ್ಕಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಯಸಳೂರು ಸರ್ಕಾರಿ ಪ್ರೌಢಶಾಲೆಯ ರಂಗಮಂದಿರದ ಗೋಡೆ ಕುಸಿದು ಹಾನಿಯಾಗಿದೆ. ವನಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಳೆದ 3-4 ದಿನಗಳಿಂದ ಎಡಬಿಡದೆ ಸುರಿಯುತ್ತಿರುವ ಮಳೆಗೆ ಜನಜೀವನ ದುಸ್ತರಗೊಂಡಿದ್ದು, ತಂಬಲಗೆರೆ ಗ್ರಾಮದ ಶಾರದಮ್ಮನವರ ವಾಸದ ಮನೆ ಸಂಪೂರ್ಣ ಕುಸಿದಿದ್ದು, ಸ್ಥಳಕ್ಕೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹರೀಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಮನೆಯ ಒಳಭಾಗದಲ್ಲಿ ಅಂತರ್ಜಾಲ ಉಕ್ಕುತ್ತಿದ್ದು ಸದರಿ ಕುಟುಂಬವನ್ನ ಬೇರೆಡೆಗೆ ಸ್ಥಳಾಂತರ ಮಾಡಲಾಗಿದೆ. ಸತತವಾಗಿ ಬೀಳುತ್ತಿರುವ ಮಳೆಯ ಪ್ರಮಾಣ ಹೆಚ್ಚಾಗಿದ್ದು, ಮಳೆ ನಿಲ್ಲದಿದ್ದಲ್ಲಿ ವ್ಯಾಪಕ ಅನಾಹುತಗಳು ಮತ್ತು ಬೆಳೆಹಾನಿಯಾಗುವ ಸಾಧ್ಯತೆ ಇದೆ. 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ತಾಲೂಕಿನಾದ್ಯಂತ ಹಮ್ಮಿಕೊಳ್ಳಲಾದ ಪಾದಯಾತ್ರೆಗೆ ಜನಮನ್ನಣೆ ದೊರಕುತ್ತಿದೆ ಎಂದು ಕಾಂಗ್ರೆಸ್ ಮುಖಂಡ ಶ್ರೀಧರ್ ಗೌಡ ತಿಳಿಸಿದ್ದಾರೆ. ರಾಮನಾಥಪುರ ಹೋಬಳಿ ಕೇಂದ್ರ ಭಾಗದಲ್ಲಿ ಪತ್ರಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷದ ಯೋಜನೆಯಂತೆ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ಕ್ಷೇತ್ರವಾರು ಪಾದಯಾತ್ರೆಯೊಂದಿಗೆ ಕಾಂಗ್ರೆಸ್ ಪಕ್ಷದ ಸ್ವತಂತ್ರ ಹೋರಾಟದ ಹಾದಿ ಮತ್ತು ಕಾಂಗ್ರೆಸ್ ಸರ್ಕಾರದ ಸಾಧನೆಗಳನ್ನು ಜನಸಾಮಾನ್ಯರಿಗೆ ಮನದಟ್ಟು ಮಾಡಿಕೊಡುವುದು ಮತ್ತು ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂಭ್ರಮವನ್ನು ಹಳ್ಳಿಯಲ್ಲೂ ಸಡಗರ ಸಂಭ್ರಮದಿಂದ ಆಚರಿಸಲು ತೀರ್ಮಾನ ಮಾಡಲಾಗಿದೆ ಎಂದರು. ಪಾದಯಾತ್ರೆ ಈ ದಿನ ಕೆರಳಾಪುರದ ತನಕ, ನಮ್ಮ ಬಸವಪಟ್ಟಣ ಆ ಮಾರ್ಗವಾಗಿ ಕಾಳೇನಹಳ್ಳಿ ಕೆರಳಾಪುರದ ತನಕ ಇವತ್ತು ಹೋಗಿ ತಲುಪಲಿದೆ. ನಾವು ಈಗ 350 ಕಿಲೋಮೀಟರ್ಗೂ ಹೆಚ್ಚು ದೂರ ಸಾಗುವಂತಹ ಎಲ್ಲ ನಿರೀಕ್ಷೆಗಳು ಕಂಡು ಬರ್ತಾ ಇದೆ. ಈಗಾಗಲೇ ನಾವು 150 ಕಿಲೋಮೀಟ್ರು ದೂರವನ್ನು ಕ್ರಮಿಸಿರ್ತಕ್ಕಂಥದ್ದು. ಎಲ್ಲ ಕಡೆಗಳಲ್ಲೂ ಕೂಡ ಭಾಳ ಅಭೂತಪೂರ್ವಕವಾಗಿ ಈ ನಮ್ಮ ಸ್ವತಂತ್ರ ನಡಿಗೆಯನ್ನು ಸ್ವಾಗತಿಸ್ತಾ ಇದ್ದಾರೆ. ಹಾಗಾಗಿ ನಮ್ಮ ಏನು ಅರ್ಕಲಗೂಡು ವಿಧಾನಸಭಾ ಕ್ಷೇತ್ರದ ಏನು ಮತದಾರರು, ಜನರು, ಮುಖಂಡರುಗಳು, ಕಾರ್ಯಕರ್ತರುಗಳು, ಅದರಲ್ಲೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರುಗಳು ಏನಿದ್ದಾರೋ ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಅವರೆಲ್ಲರಿಗೂ ಕೂಡ ಚಿರಋಣಿಯಾಗಿರ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಜುಲೈ 29ರಂದು ಹಳ್ಳಿ ಮೈಸೂರು ಹೋಬಳಿ ಶ್ರವಣೂರು ಗ್ರಾಮದಿಂದ ಪ್ರಾರಂಭವಾದ ಪಾದಯಾತ್ರೆ ಇಂದಿಗೆ 9 ದಿನವಾಗಿದೆ. ಸತತವಾಗಿ 150 ಕಿಲೋಮೀಟರ್ ನಡೆಸಿದ್ದು, ತಾಲೂಕಿನ ಜನತೆ ಪ್ರತಿ ಹಳ್ಳಿಗೂ ಕಾಂಗ್ರೆಸ್ ಪಕ್ಷ ಪಾದಯಾತ್ರೆ ಬರಬೇಕೆಂಬ ಬೇಡಿಕೆ ಹೆಚ್ಚಾಗಿದ್ದು, ಅದರಂತೆಯೇ ಸುಮಾರು 350ಕ್ಕೂ ಹೆಚ್ಚು ಕಿಲೋಮೀಟರ್ ಪಾದಯಾತ್ರೆ ಹಮ್ಮಿಕೊಳ್ಳಲಾಗುವುದು ಎಂದರು. ತಾತನಹಳ್ಳಿ ಗ್ರಾಮದಲ್ಲಿ ಹಲವಾರು ದಿನಗಳಿಂದ ನೀರಾವರಿ ಇಲಾಖೆಯಿಂದ ತೆಗೆದ ಸೀಳು ಕಾಲುವೆ ಅನೇಕ ಜನರು ಮುಚ್ಚಿದ್ದಾರೆ. ಇದರಿಂದ ನೀರಿನ ಹರಿವು ಸಿಗುತ್ತಿಲ್ಲ ಎಂದು ಆರೋಪಿಸಲಾಗಿದೆ. ನಿರಂತರ ಮಳೆಯಿಂದಾಗಿ ಕಾಲುವೆಯಲ್ಲಿ ನೀರು ಹೆಚ್ಚಾಗಿ ಹಲವಾರು 30 ಕುಟುಂಬದ ಮನೆಗಳಿಗೆ ನೀರು ನುಗ್ಗಿ ಹಾನಿಯಾಗಿರುತ್ತದೆ. 2 ಮನೆಗಳು ಕೂಡ ಶೀತದಿಂದ ಬಿದ್ದು ಹೋಗಿದೆ. ನೀರು ಎಲ್ಲೆಂದರಲ್ಲಿ ಹರಿಯುತ್ತಿದ್ದು, ಈ ಸಮಸ್ಯೆಯನ್ನು ತಾತನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹೇಮಂತ್ ಗೌಡಗೆ ತಿಳಿಸಿದಾಗ ಕೂಡಲೇ ಸ್ಥಳಕ್ಕೆ ಭೇಟಿ ಕೊಟ್ಟು ಜನರ ಅಹವಾಲನ್ನು ಸ್ವೀಕರಿಸಿ ಧರಣಿ ಸತ್ಯಾಗ್ರಹ ಮಾಡುತ್ತಿದ್ದ ರೈತರನ್ನ ಸಮಾಧಾನ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆಸಿ ಮುಚ್ಚಿದಂತ ಸೀಳು ಕಾಲುವೆಯನ್ನು ಜೆಸಿಬಿ ಕರೆಸಿ ಇಂಜಿನಿಯರ್ ಜೊತೆಗೂಡಿ ತೆಗೆಸಿ ಸ್ಥಳೀಯ ಜನರ ಸಮಸ್ಯೆಯನ್ನು ಬಗೆಹರಿಸಿದರು. ಸ್ಥಳದಲ್ಲಿ ಸಂಬಂಧಪಟ್ಟ ನೀರಾವರಿ ಇಲಾಖೆ ಅಧಿಕಾರಿಗಳು, ಮಾಜಿ ಸದಸ್ಯ ಪೃಥ್ವಿರಾಜ್ ಕಿಟ್ಟಿ, ಊರಿನ ಮುಖಂಡರು ಹಾಗೂ ಹಲವರು ಗ್ರಾಮಸ್ಥರು ಹಾಜರಿದ್ದರು. ಈಗ ಸಂಕ್ಷಿಪ್ತ ಸುದ್ದಿಗಳು. 16 ವರ್ಷದ ಬಾಲಕಿಯನ್ನ ಲೈಂಗಿಕವಾಗಿ ದುರುಪಯೋಗ ಪಡಿಸಿಕೊಂಡಿರುವ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ನೊಂದ ಬಾಲಕಿಯ ಪೋಷಕರು ಎಸ್ಪಿ ಕಚೇರಿಯ ಮೆಟ್ಟಲನ್ನು ಹತ್ತಿದ್ದಾರೆ. ಕೂಲಿ ಕೆಲಸ ಮಾಡುವ ನಮ್ಮ ಮಗಳನ್ನ ಬುಧವಾರ ರಾತ್ರಿ ಕರೆದುಕೊಂಡು ಹೋಗಿ ಅನ್ಯಾಯ ಎಸಗಿದ್ದಾರೆ. ಪವನ್, ಸುರೇಶ್, ದರ್ಶನ್, ಉಮೇಶ್ ವಿರುದ್ಧ ಕ್ರಮ ಕೈಗೊಳ್ಳಿ ಎಂದು ಮನವಿ ಮಾಡಿದರು.
ಚನ್ನಪಟ್ಟಣ ತಾಲೂಕಿನ ಲಾಳನಕೆರೆ ಗ್ರಾಮದಲ್ಲಿರುವ ಶ್ರೀ ಮಾರಿಕಾಂಬಾ ದೇವಸ್ಥಾನದ ಅರ್ಚಕ ಯದುಕುಮಾರ್ ದಿನಾಂಕ 8ರಂದು ಬೆಳಗ್ಗೆ ಸುಮಾರು 7:30 ಸಮಯದಲ್ಲಿ ದೇವಸ್ಥಾನದ ಬಾಗಿಲನ್ನ ತೆರೆದಾಗ ಒಳಗೆ ಇದ್ದ ಕಬ್ಬಿಣದ ಹಾಗೂ ಸ್ಟೀಲ್ನ 2 ಹುಂಡಿಗಳ ಬೀಗ ಮುರಿದು ಹುಂಡಿಯಲ್ಲಿದ್ದ ಸುಮಾರು 1,45,000 ರೂಪಾಯಿ ಹಣವನ್ನು ಕಳ್ಳತನ ಮಾಡಿಕೊಂಡು ಹೋಗಿರುವುದು ಪತ್ತೆಯಾಗಿದೆ. ಕಳವು ಮಾಡಿರುವವರನ್ನ ಪತ್ತೆ ಮಾಡಿ ಕಾನೂನು ಕ್ರಮ ಜರುಗಿಸಬೇಕೆಂದು ಫಿರ್ಯಾದಿ ಯದುಕುಮಾರ್ ರವರು ಗಂಡಸಿ ಪೊಲೀಸ್ ಠಾಣೆಗೆ ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಾಗಿದ್ದು ತನಿಖೆಯಲ್ಲಿರುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾನು ರಾಗಿ ಕಳ್ಳ ಅಲ್ಲ, ಧರ್ಮಸ್ಥಳದಲ್ಲಿ ಪ್ರಮಾಣ ಮಾಡ್ತೇನೆ, ಶಾಸಕ ಕೆಎಂ ಶಿವಲಿಂಗೇಗೌಡ ಸವಾಲು. ಅತಿವೃಷ್ಟಿ ಕುರಿತು ಶಾಸಕರ ಸಭೆ ಕರೆದು ವಸ್ತುಸ್ಥಿತಿ ಅರಿತು ಸರ್ಕಾರಕ್ಕೆ ವರದಿ ಕೊಡಿ, ಜಿಲ್ಲಾಡಳಿತಕ್ಕೆ ಮಾಜಿ ಸಚಿವ ಎಚ್ಡಿ ರೇವಣ್ಣ ಒತ್ತಾಯ. ಹರ್ಘರ್ ತಿರಂಗ ಯೋಜನೆಗೆ ಚಾಲನೆ, ಅಂಗಡಿ ಮನೆ ಮಾಲೀಕರಿಗೆ ಧ್ವಜ ವಿತರಣೆ, ರಾಷ್ಟ್ರಧ್ವಜ ಹಂಚಿದ ಎಚ್ಕೆ ಸುರೇಶ್. ಗಣಪತಿ ಪೆಂಡಾಲ್ನಲ್ಲಿ ಉಚಿತ ಕ್ಯಾನ್ಸರ್ ಶಿಬಿರ, ಮಹಿಳೆಯರಿಗೆ ಪುರುಷರಿಗೆ ಪ್ರತ್ಯೇಕ ವ್ಯವಸ್ಥೆ, ಅಧ್ಯಕ್ಷ ಡಾ ನಾಗರಾಜ್ ಹೇಳಿಕೆ. ಮತ್ತು ವಿಷಯ ಅರಿತು ಸುದ್ದಿ ಮಾಡಿ, ಜನರಿಗೆ ತಪ್ಪು ಮಾಹಿತಿ ನೀಡಬೇಡಿ, ಶಾಸಕ ಕುಮಾರಸ್ವಾಮಿ ಮನವಿ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.